ಕುಮಾರಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿರುವಂತಹ ದರ್ಶನನ್ನ ನೋಡೋದಕ್ಕೆ ಕುಟುಂಬಸ್ಥರ ಆಗಮನ ಇವತ್ತಾಗಿದೆ. ದಾಸನನ್ನ ಭೇಟಿಯಾಗಿದ್ದಾರೆ ಕುಟುಂಬಸ್ಥರು. ಮಗನನ್ನ ನೋಡುತ್ತಲೇ ತಾಯಿ ಕಣ್ಣೀರು ಹಾಕಿದ್ರು. ಭಾವುಕ ಕ್ಷಣಗಳಿಗೆ ಪರಪ್ಪನಗ್ರಹಾರ ಜೈಲು ಸಾಕ್ಷಿಯಾಯಿತು ಈ ಮೂಲಕ ಅನ್ನೋದು ತಿಳಿದು ಬರ್ತಾ ಇದೆ. ಅಮ್ಮ ಮೀನಾರನ್ನ ನಟ ದರ್ಶನ್ ಇದೇ ವೇಳೆ ಸಂತೈಸಿದ್ದಾರೆ. ಮಗನನ್ನ ಯಾವುದೇ ತಾಯಿ ಈ ಸ್ಥಿತಿಯಲ್ಲಿ ನೋಡಿದಾಗ ಸಹಜವಾಗಿ ಅವ್ರು ಬ್ರೇಕ್ ಡೌನ್ ಆಗ್ತಾರೆ. ಸೊ ಮಗ ಅಲ್ಲಿ ಧೈರ್ಯ ತುಂಬಿದ್ದಾರೆ. ಮಾರಲ್ ಸಪೋರ್ಟ್ ಅನ್ನ ಒಬ್ರಿಗೊಬ್ರು ಕೊಟ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ದರ್ಶನ್ಗೆ ತಾಯಿ ಹಾಗೂ ಸಹೋದರ ಹಾಗಾದ್ರೆ ಹೇಳಿದ್ದೇನು ಅನ್ನೋದರ ಡೀಟೇಲ್ಸ್ ಕೂಡ ಒಂದಷ್ಟು ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಡೀ ಕುಟುಂಬವನ್ನ ನೋಡಿ ದರ್ಶನ್ ಕಣ್ಣೀರು ಹಾಕಿದ್ರಂತೆ. ಭಾವುಕ ಕ್ಷಣಗಳು. ತಾಯಿಯನ್ನ ಸಂತೈಸೋ ಕೆಲಸವನ್ನ ಕೂಡ ಇದೇ ವೇಳೆ ದರ್ಶನ್ ಸ್ವತಃ ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಇಡೀ ಕುಟುಂಬವನ್ನ ನೋಡ್ತಾನೆ ದರ್ಶನ್ ಬ್ರೇಕ್ ಡೌನ್ ಆಗಿರ್ತಾರೆ. ಬಿಕಾಸ್ ಇಷ್ಟು ದಿನಗಳ ಕಾಲ ಈ ಥರ ಬಿಟ್ಟಿರ್ಲಿಕ್ಕಿಲ್ಲ. ಅವರು ಬೇರೆ ಬೇರೆ ಶೂಟಿಂಗ್ ಸಂದರ್ಭದಲ್ಲೆಲ್ಲ ಇದ್ದಾರೆ, ಅಟ್ಲೀಸ್ಟ್ ಆಚೆಗಡೆ ಅನ್ನೋ ಥರ ಇರ್ತಾ ಇತ್ತು. ಬಟ್ ಈಗ ಸಿಚುವೇಶನೇ ಬೇರೆ ಅಲ್ವಾ, ಸೊ ಬ್ರೇಕ್ ಡೌನ್ ಆಗಿದ್ದಾರೆ. ತಾಯಿಯನ್ನ ತಬ್ಬಿ ಸಂತೈಸೋ ಕೆಲಸವನ್ನ ಕೂಡ ದರ್ಶನ್ ಮಾಡಿದ್ರು ಜೈಲಿನ ಒಳಗೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ಗೆ ಇದೇ ವೇಳೆ ಧೈರ್ಯದ ಮಾತುಗಳನ್ನ ಹೇಳೋದ್ರ ಮೂಲಕ ಮಾರಲ್ ಸಪೋರ್ಟ್ ಕೊಡೋ ಕೆಲಸವನ್ನ ತಾಯಿ ಮಾಡಿದ್ರು. ಮಗನನ್ನ ನೋಡಿ ದರ್ಶನ್ ಕೂಡ ಕಣ್ತುಂಬಿಕೊಂಡ್ರು. ಪತ್ನಿ ವಿಜಯಲಕ್ಷ್ಮಿನ ನೋಡ್ತಾ ಇದ್ದ ಹಾಗೆ ಭಾವುಕರಾದ್ರು. ಸಹೋದರನಿಗೆ ಧೈರ್ಯವನ್ನ ಹೇಳೋ ಕೆಲಸವನ್ನ ದಿನಕರ್ ಅವರು ಕೂಡ ಮಾಡಿದ್ರು. ಅಂದ್ರೆ ದರ್ಶನ್ ಅವರ ತನ್ನವರು ಯಾರಿದ್ದಾರೆ ಅವರೆಲ್ಲ ಬಂದು ಒಬ್ರಿಗೊಬ್ರು ಸಂತೈಸ್ಕೊಂಡು ಒಬ್ರಿಗೊಬ್ರು ಸ್ಟ್ರಾಂಗ್ ಬಾಂಡ್ ಅನ್ನ ತೋರಿಸಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. 20 ನಿಮಿಷಗಳ ಕಾಲ ದರ್ಶನ್ರನ್ನ ಕುಟುಂಬಸ್ಥರು ಭೇಟಿಯಾಗಿದ್ದಾರೆ. ಹಾಗೆ ದರ್ಶನ್ಗೆ ತಾಯಿ ಹೇಳಿದ್ದೇನು ಅನ್ನೋ ಡೀಟೇಲ್ಸ್ ಕೂಡ ಲಭ್ಯ ಆಗಿದೆ. ಯಾವುದೇ ಕಾರಣಕ್ಕೂ ಎದೆ ಗುದ್ದು ಬೇಡ ಅಂತ ಹೇಳಿ ತಾಯಿ ಕಿವಿ ಮಾತನಾಡಿದ್ದಾರಂತೆ. ಆರೋಗ್ಯದ ಕಡೆಗೆ ಗಮನ ಹರಿಸುವಂತೆ ಕೂಡ ಹೇಳಿದ್ರಂತೆ. ನಿನ್ನ ಆರೋಗ್ಯ ನೀನು ನೋಡ್ಕೋ ಅಂತ ಹೇಳಿದ್ರಂತೆ. ಹೊರಗಿನ ಯಾವುದೇ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಅಂತ ಕೂಡ ತಾಯಿ ದರ್ಶನ್ಗೆ ಕಿವಿ ಮಾತನಾಡಿದ್ದಾರೆ. ಈ ಸಂಕಷ್ಟದಿಂದ ಹೊರಬರೋದಕ್ಕೆ ನೋಡು, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಕಾನೂನಿದೆ, ಹೋರಾಟವನ್ನ ಮಾಡು, ನಿಮ್ಮ ಜೊತೆಗೆ ನಾವಿರ್ತೀವಿ ಅನ್ನೋ ಸಂದೇಶವನ್ನು ಕೂಡ ತಾಯಿ ತನ್ನ ಮಗನಿಗೆ ಕೊಟ್ಟಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ದರ್ಶನ್ ಹಾಗೂ ಕುಟುಂಬಸ್ಥರು ಭೇಟಿಯಾದಂತಹ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಸೈಡ್ ಡೀಟೇಲ್ಸ್ ಈ ರೀತಿಯಾಗಿ ಲಭ್ಯ ಆಗಿದೆ. ಭಾವುಕ ಕ್ಷಣಗಳಿಗೂ ಕೂಡ ಪರಪ್ಪನಗ್ರಹಾರ ಜೈಲು ಸಾಕ್ಷಿಯಾಯಿತು. ಇನ್ನೊಂದು ಕಡೆಗೆ ಕೊಲೆ ಆರೋಪಿ ದರ್ಶನ್ ಅಭಿಮಾನಿಗಳು, ಕೆಲ ಅಭಿಮಾನಿಗಳ ಅಂಧಾಭಿಮಾನ ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಅದನ್ನು ಹುಚ್ಚಾಟ ಅಂತಾನೆ ಕರಿಬೇಕು. ಯಾಕಂದ್ರೆ ಅತಿಯಾದರೆ ಅಮೃತವು ವಿಷವೇ. ಅಂಧಾಭಿಮಾನವೋ ಅಥವಾ ಹುಚ್ಚು ಪ್ರೀತಿಯೋ ಅಥವಾ ಪಬ್ಲಿಸಿಟಿ ಸ್ಟಂಟೋ ಗೊತ್ತಿಲ್ಲ. ಟ್ಯಾಟೂ ಆಯಿತು, ಈಗ ದರ್ಶನ್ ಕೈದಿ ನಂಬರ್ ಆಯಿತು, ಈಗ ಮೈ ಮೇಲೆ ಗಾಯದ ಗುರುತು, ರಕ್ತದ ಕಲೆ. ಸಿನಿಮಾದಂತೆ ಕೈದಿ ನಂಬರ್ ಸ್ಲೇಟನ್ನು ಹಿಡಿದು ಫೋಟೋ ಶೂಟನ್ನು ಮಾಡಿಸಿದ್ದಾರೆ. ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸಾರ್ವಜನಿಕವಾಗಿ ಕೂಡ ಆಕ್ರೋಶ ವ್ಯಕ್ತ ಆಗ್ತದೆ. ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಇಂಥದನ್ನೆಲ್ಲ ಫೋಟೋಶೂಟ್ ಮಾಡಿಕೊಂಡು ನೀವು ಬಿಡ್ತೀರಾ ಅಂದರೆ ಏನರ್ಥ? ಮತ್ತು ಇದು ಪಬ್ಲಿಸಿಟಿ ಸ್ಟಂಟಾ? ಈ ರೀತಿ ಮಾಡಿದಾಗ ಎಲ್ಲರ ಫೋಕಸ್ಸು ಈತನ ಮೇಲೆ ಬೀಳುತ್ತೆ. ಒಂದು ಸ್ವಲ್ಪ ಅಟೆನ್ಷನ್ ಸಿಗುತ್ತೆ. ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಂಡ್ಬಿಡೋಣ, ಬಿಟ್ಟು ಅಟೆನ್ಷನ್ ಯಾಕೆ ಬಿಡಬೇಕು? ದುಡ್ಡು ಖರ್ಚು ಮಾಡಿದ್ರು ಇಂಥ ಅಟೆನ್ಷನ್ ಸಿಗಲ್ಲ ಅನ್ನೋ ರೀತಿ ಐಡಿಯಾ, ಸ್ಟ್ರಾಟಜಿನೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನೋಡಿ, ಸ್ಲೇಟ್ ಇಟ್ಕೊಂಡು ಅದೇನೋ ದೊಡ್ಡ ಗನಂದಾರಿ ಕೆಲಸ ಸ್ಲೇಟ್ ಹಿಡಿಯೋದು ಅನ್ನೋ ರೀತಿಯಲ್ಲಿ ಈತ ಪೋಸ್ ಕೊಟ್ಟು ಸುದ್ದಿಯಲ್ಲಿದ್ದಾನೆ. ಇನ್ನೊಂದು ಕಡೆಗೆ ಆ UTP ನಂಬರು, ಅಂಡರ್ ಟ್ರಯರ್ ಪ್ರಿಸ್ನಲ್ ನಂಬರನ್ನು ಕೂಡ ಅಲ್ಲಿ ಟ್ಯಾಟೂ ಮಾಡ್ಕೊಳ್ಳೋದ್ರ ಮೂಲಕ ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆಗಲೇ ಹೇಳ್ತಾ ಇದ್ದಲ್ಲ, ಅತಿಯಾದರೆ ಅಮೃತವು ವಿಷವೇ. ಇನ್ನೊಂದು ಕಡೆಗೆ ಪರಪ್ಪನಗ್ರಹಾರ ಜೈಲಿಗೆ ದೂರದ ಊರುಗಳಿಂದ ದರ್ಶನ್ನ ಭೇಟಿ ಆಗಬೇಕು ಅಂತ ಹೇಳಿ ಬರೋರ ಸಂಖ್ಯೆನೂ ಕಡಿಮೆ ಇಲ್ಲ. ಭೇಟಿಗೆ ಆಗಮಿಸಿದ್ದಾರೆ ವೃದ್ಧೆಯೊಬ್ಬರು. ಪರಪ್ಪನಗ್ರಹಾರ ಜೈಲು ಬಳಿ ವೃದ್ಧೆ ರಾಜೇಶ್ವರಿ ಅನ್ನೋರ ಆಗಮನ ಆಗಿದೆ. ನಟ ದರ್ಶನ್ ಭೇಟಿಗೆ ಅವಕಾಶ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ತುಂಬಾ ದೂರದಿಂದ ಬಂದಿದ್ದೀನಿ, ಭೇಟಿ ಆಗೋದಕ್ಕೆ ಬಿಡಿ, ಅವನು ತಪ್ಪು ಮಾಡಿದ್ದಾನೆ, ಆದರೆ ಶಿಕ್ಷೆ ಕೊಡಬೇಡಿ ಅಂತ ಕೇಳ್ತಾ ಇದ್ದಾರೆ. ತಪ್ಪಾಗಿದೆಯಂತೆ, ಶಿಕ್ಷೆ ಬೇಡವಂತೆ. ಎಲ್ಲರೂ ತಪ್ಪು ಮಾಡ್ತಾರೆ, ಅವನು ಕೂಡ ತಪ್ಪು ಮಾಡಿದ್ದಾನೆ. ನೋಡಿ, ಈ ಥರದ್ದೆಲ್ಲ ಸಮರ್ಥಕರನ್ನು ಏನಂತೀರಾ? ಏನು ಹೇಳಕ್ಕೆ ಸಾಧ್ಯ ಇದೆ? ಪರಪ್ಪನಗ್ರಹಾರ ಜೈಲು ಬಳಿ ವೃದ್ಧೆ ರಾಜೇಶ್ವರಿ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ತಮ್ಮ ವರ್ಜನ್ ತಾವು ಹೇಳ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಯೊಬ್ಬರು ಹುಬ್ಳಿಯಿಂದ ವಯೋವೃದ್ಧೆ ಈಗ ಜೈಲು ಬಳಿ ಬಂದು ದರ್ಶನ್ ಭೇಟಿ ಮಾಡಬೇಕು ಅಂತೇಳಿ ಇಲ್ಲಿ ಪೊಲೀಸರ ಬಳಿ ಗಲಾಟೆ ಮಾಡ್ತಾ ಇರೋಂಥದ್ದು. ಅಂದರೆ ಸಾಕಷ್ಟು ಜನ ಅಭಿಮಾನಿಗಳು ಏನು ವಿಕಲಚೇತನರಿರ್ಬೋದು ಅಥವಾ ವಿಕಲಚೇತನ ಯುವತಿಯರು ಬರ್ತಾಯಿದ್ರು. ಜನ ಸಹ ಸಾಕಷ್ಟು ಅಭಿಮಾನಿಗಳು ಜೈಲ್ ಹತ್ರ ಬಂದು ಒಂದು ದರ್ಶನ ನೋಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿದ್ರು. ಆದರೆ ಇವತ್ತು ಬೆಳಗ್ಗೆನೆ ಸಹ ಹುಬ್ಳಿಯಿಂದ ಒಬ್ಬರು ಅಜ್ಜಿ ಬಂದಿರೋಂಥದ್ದು. ಈಗ ನೇರವಾಗಿ ಅವ್ರನ್ನೇ ಮಾತಾಡ್ತೀನಿ. ಅಜ್ಜಿ, ಈಗ ದರ್ಶನ್ ಜೈಲೊಳಗಡೆ ಇದ್ದಾರೆ, ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಯಾಕೆ ಬಂದ್ರೆ ಅಲ್ಲಿಂದ? ನಮ್ಗೆ ಗೊತ್ತಿಲ್ಲ, ನಾವು ಬಂದಿದ್ದೀವಿ ಅಭಿಮಾನಿ ನೋಡಕ್ಕೆ ದರ್ಶನ್ಗೆ. ನನ್ನ ಮಗಾಗ ನೋಡಕ್ ಬಂದೀನಿ, ನೀವು ಬಿಡ್ತಿರೋ ಇಲ್ಲ, ಸಾಯ್ಬೇಕಿಲ್ಲ ನಾನು ಅಜ್ಜಿ. ಅಲ್ಲ, ಇಷ್ಟೊಂದು ದರ್ಶನೇ ಬೇಡ ಅಂತ ಹೇಳಿದರೆ ಜೈಲ್ ಬಳಿ ಯಾರು ಬರೋದು ಬೇಡ, ಅಭಿಮಾನಿಗಳು ಬಂದ್ರೆ ನಿರಾಸೆಯಿಂದ ಹೋಗೋದು ಬೇಡ ಅಂತ. ಏನು ನಿರಾಸ ಮಾಡ್ತಾನೆ ಪಾಪ. ನಾವು ಬಂದಿದ್ದೀವಿ, ಓಡಿ ಬಂದಿದ್ದೀವಿ ನೋಡಕ್ಕೆ ದರ್ಶನ್ ಕುಟ್ಟ.
ಬಾಯ್ ದೇವರಿಗೆ ಬಿಡ್ಕೊಂಡೀನಿ, ಎಲ್ಲರಿಗೆ ಬಿಡ್ಕೊಂಡೀನಿ. ನಾನು ದರ್ಶನ್ಗೆ ಬಿಡ್ಬೇಕಂತ ಹೇಳಿ. ಹಾಂ, ಅಲ್ಲ ಈಗ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲೊಳಗೆ ಹೋಗಿದ್ದಾರೆ. ಹೋಗ್ಯಾರೆ, ಗೊತ್ತು, ಹೋಗ್ಯಾರೆ. ತಪ್ಪು ಯಾರೂ ಮಾಡಂಗಿಲ್ಲ, ಎಲ್ಲರೂ ಮಾಡ್ತಾರೆ. ಸಂಭಾಳಿಸ್ಕೋಬೇಕು, ಹೋಗಬೇಕು. ಮಾಡಿದ್ರು ಮಾಡಿ ಹೇಳಿ ತಿನ್ಬಿಟ್ಟಾನವ, ಮತ್ತೆ ಏನು ಮಾಡಕ್ಕೆ ಬರ್ತೈತಿ? ಬಿಡಬೇಕು ಅವ್ರಿಗೆ ಪಾಪ. ಅಲ್ಲ ಬಿಡಲ್ಲ ಅಂತಾರೆ, ಸಾಯ್ತೀನಿ ಅಂತ ಯಾಕೆ ಆ ಮಟ್ಟಿಗೆ ಮಾತಾಡ್ತಿದ್ದೀರಿ ನೀವು? ನಾನು ನೋಡಬೇಕು ದರ್ಶನ್ ಕುಟುಂಬ ಒಂದ್ಸಲ ಮಾತಾಡಿ ಹೋಗ್ಬಿಡ್ತೇನೆ ನಾನು ಊರಿಗೆ. ಈಗ ಬರಲ್ಲ ನಾನು, ಈಗ ರೊಕ್ಕ ಖರ್ಚು ಮಾಡಿ ಬಂದೀನಿ, ಏನು ಮಾಡ್ಬೇಕು ಹೇಳ್ರಿ? ಅಂದ್ರೆ ದರ್ಶನ್ ಪದೇ ಹೋಗಿ ಭೇಟಿ ಆಗ್ತಿದ್ರಿ ಯಾವಾಗ್ಲೂ? ಹಾಂ, ನಾನು 3 ಸಲ ಹೋಗಿದ್ದೆ. ದರ್ಶನ್ ಕುಟುಂಬ ಮಾತಾಡಿ ಬಂದೆ, ಬಡ್ತಾಲ್ ಮಾಡಿದ್ರು, ಕೈ ಇಟ್ಟು ಬಂದೀನಿ, ಕೈ ಹಿಡಿದು ಬಂದೀನಿ ದರ್ಶನ್ದೆ. ಅಷ್ಟು ಅಭಿಮಾನಿ ನಾವಂದ್ರೆ ನಮಗೆ ನೋಡಂಗಿಲ್ಲ ಅಂದ್ರೆ ಬಡವ್ರಿಗೆ. ಅಂದ್ರೆ ಭೇಟಿ ಆಗ್ತಿದ್ರಿ ಯಾವಾಗ್ಲೂ? ಫಿಲಮ್ ಎಲ್ಲ ನೋಡ್ತಿದ್ದವ್ರದ್ದು? ಅಯ್ಯೋ ಜಗ್ ನೋಡೀನಿ, ಒಂದು ಫಿಲಮ್ ಬಂದರೆ ನನಗೆ ಭಾಳ ಇಷ್ಟ, ನಾನು ನೋಡ್ತೀನಿ ಫಿಲಮ್. ಅವಂದೆ ಭಾಳ ಚಲೋ ಅದ ನಮ್ಮ ಪಾಪ. ಇವಾಗ ಬಿಡಲ್ಲ ಅವರು, ಮತ್ತೆ ವಾಪಸ್ ಹೋಗಿ ನೀವು ಹುಬ್ಳಿಗೆ ಯಾಕೆ ಇಲ್ಲಿ ಒದ್ದಾಡ್ತೀಯಾ? ಅಯ್ಯೋ ನನಗೆ ಒಂದ್ಸಲ ತೋರಿಸಿ ನಾ ಹೋಗ ಬಿಡ್ತೀನಿ. ಅಂತ ಹೇಳಿದ್ರೆ ನಾ ಇರಲ್ಲ ಅಜ್ಜಿ. 10 ಲಕ್ಷ ಕೊಟ್ಟರೆ ಇರಲ್ಲ ನಾನು ಊರಿಗೆ. ನಾ ಹೋಗ್ತೀನಿ ಹುಬ್ಳಿಗೆ, ನಾ ಇರಲ್ಲ. ನಾ ಬಂದೀನಿ, ನನ್ನ ದರ್ಶನ ನೋಡದೆ ಮಾತಾಡ್ತೀನಿ, ಮಾತಾಡ್ತೀನಿ, ನನ್ನ ದಾರಿ ನಾನು ನೋಡ್ಕೋತೀನಿ ಅಷ್ಟೇ. ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಮತ್ತೆ ಅವ್ರ ತಾಯಿ ಎಲ್ಲ ಹೋಗಿದ್ದಾರೆ ಭೇಟಿ ಮಾಡೋದಕ್ಕೆ, ಆದ್ರೆ ಅಭಿಮಾನಿಗಳು ಕೊಡಲ್ಲ ಅವರು ಅಂತ. ಅವರು ಹೋಗ್ತಾರೆ ಮನೆಯವರು, ನಮ್ಮಂಥವ್ರಿಗೆ ಬಿಡ್ಬೇಕು ಬಡವ್ರಿಗೆ. ಅಜ್ಜಿ ಏನು ತಪ್ಪು ಮಾಡೀನಿ ಮತ್ತೆ? ಇಷ್ಟು ಅಜ್ಜಿಯ ಮಾತಾಗಿರೋದು. ಅಂದರೆ ಹುಬ್ಳಿಯಿಂದ ಬಂದಿದ್ದೀನಿ, ದರ್ಶನನ ನೋಡೋಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ನಾನು ಇಲ್ಲೇ ಸಾಯ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಆನೇಕಲ್, ಅಂಬರೀಶ್, ಪಬ್ಲಿಕ್ ಟಿವಿ. ವೃದ್ಧ ಅಭಿಮಾನಿ ಹೇಳ್ತಿರೋದನ್ನು ಗಮನಿಸ್ತಾ ಇದ್ರಿ. ದರ್ಶನ್ ಇರೋದು ಜೈಲಲ್ಲಿ, ಎಕ್ಸಿಬಿಷನ್ ಸೆಂಟ್ರಲ್ ಅಲ್ಲ ಅಂತ ಇವ್ರಿಗೆ ಯಾರಾದರೂ ಹೇಳಿದ್ರೆ ಬೆಟರು ಅಂತ ಅನ್ಸುತ್ತೆ. ಒಳ್ಳೊಳ್ಳೆ ಎಕ್ಸಿಬಿಷನ್ಗೆ ಅವಕಾಶ ಕೇಳ್ದಂಗೆ ಕೇಳ್ತಾ ಇದ್ದಾರೆ. ಎಷ್ಟೇ ಸಲ ಪೊಲೀಸರು ಮನವಿ ಮಾಡ್ಕೊಳ್ತಾ ಇದ್ರು ಅರ್ಥ ಆಗ್ತಲ್ಲ. ಕೆಲ ಅಭಿಮಾನಿಗಳಿಗೆ ಕಷ್ಟ ಅರ್ಥ ಮಾಡಿಸೋದು.